ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದನ ಮರಿಬೇಡಿ ಅಂತ ಕೇಳ್ಕೊತೀನಿ. ಕಾವ್ಯ ರಾಮ್ನ ಹಿಂಬಾಲಿಸ್ಕೊಂಡು ಬರ್ತಾಳೆ. ಎಲ್ಲೋ ಹೋಗ್ತಿದೆ ರಾಮ್, ಏನೋ ಮುಚ್ಚುಮರೆ ಮಾಡ್ತಿದ್ದಾರೆ ಅಂತ. ಆ ಟೈಮಿಗೆ ಬಂದಾಗ ಪ್ರೇಮ ಬದುಕಿರೋ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಅವಳನ್ನ ಕೊಲ್ಲಕ್ಕೆ ಬಂದಿರೋ ವಿಷಯನೂ ಕೂಡ ಕಾವ್ಯಂಗೆ ಗೊತ್ತಾಗುತ್ತೆ. ನಾನಂತೂ ಸುಮ್ಮನೆ ಬಿಡಲ್ಲ, ಆ ಸ್ನೇಹನ ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಆಚೆಯಿಂದ ಯಾರೋ ಮಾತಾಡ್ತಾರೆ. ಯಾರಿದು ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ನೋಡ್ತಾರೆ. ಹೊರಗಡೆಯಿಂದ ಮಹಾದೇವ. ನನಗೆ ಗೊತ್ತಿತ್ತು ಪ್ರೇಮ ಅವರು ಸತ್ತಿಲ್ಲ ಅಂತ, ನನಗೆ ಗೊತ್ತಿತ್ತು ಅಂತ ಅನ್ಕೊಂಬರ್ತಾರೆ. ನಮ್ಮನೆ ವಿಷಯಕ್ಕೆ ಬಂದವ್ರನ್ನ ನಾನು ಯಾವತ್ತೂ ಕೂಡ ಸುಮ್ಮನೆ ಬಿಡಲ್ಲ. ಆ ಸ್ನೇಹಂಗೆ ನಮ್ಮ ಕುಟುಂಬ ವಿಷಯಕ್ಕೆ ಬಂದವಳೆ, ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳ್ಬಿಟ್ಟು 4 ಜನ ಒಟ್ಟುಗೂಡ್ತಾರೆ. ಇನ್ಮೇಲಿಂದ ನಮಗೆ ಅದೇ ಮುಂದಿನ ಗುರಿಯಾಗಿದೆ. ಆ ಸ್ನೇಹಗೆ ನರಕ ಯಾತ್ರೆನ ತೋರ್ಸೋಣ ಅಂತ ಹೇಳ್ಬಿಟ್ಟು 4 ಜನ ಪ್ರಮಾಣನ ಮಾಡ್ತಾರೆ. ಎಷ್ಟು ಧೈರ್ಯ ಇರಬೇಕು ಆ ಸ್ನೇಹಂಗೆ. ನಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕಿ ನಾವನ್ನೇ ಕೊಲ್ಲಕ್ಕೆ ಅಂತ ಮಾಡ್ತಾಳಲ್ಲ, ಇನ್ನು ಅವಳಿಗೆ ನರಕ ಯಾತೆನ ತೋರಿಸ್ತೀನಿ ಅಂತ ಹೇಳ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ ಆಗಿದೆ. ಇನ್ನು ಇವತ್ತಿನ ಸಂಚಿಕೆ ನೋಡೋದಿದ್ರೆ, ಮಹೇಶ್ವರಿ ಕಾವ್ಯಕ್ಕೆ ಕಾಲ್ ಮಾಡಿರ್ತಾಳೆ. ಏನಮ್ಮ ಹೇಗಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಏನಂತ ಹೇಳೋದು ಅತ್ತೆ, ನನಗೆ ನಿದ್ದೆನೇ ಬರ್ತಿಲ್ಲ. ಮನೇಲಿದ್ರು ಕೂಡ ಆ ಕಾವ್ಯಂದೇ ಪ್ರೇಮಂದೆ ನನಗೆ ಜಪ ಆಗಿದೆ. ನನಗೆ ಒಂದು ನಿದ್ದೆ ಕೂಡ ಮಾಡೋಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಏನಮ್ಮ ಇದು, ಇನ್ನೂ ಆ ಪ್ರೇಮನ ಜಪನೇ ಕಾಯ್ತಿದ್ಯಾ? ಅವಳು ಸತ್ತೋಗುವಾಗಾಯ್ತು. ನಾನು ಈ ಒಂದು ಹೇಳಕ್ಕೆ ಅಂತಲೇ ಫೋನ್ ಮಾಡಿದೆ. ಒಬ್ಬ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದೀನಿ, ಅವರು ಆತ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ಅಂತ ಹೇಳಿದ್ದಾರೆ. ರಾಮ್ ಮತ್ತು ಪ್ರೇಮ ಅದು ಜನ್ಮದ ಅನುಬಂಧ ಅಂತೆ. ಹಾಗಾಗಿ ಅದಕ್ಕೊಂದು ಪರಿಹಾರ ಹೇಳಿದ್ದಾರೆ. ಆದಷ್ಟು ಬೇಗ ನೀನು ಅವನ್ನ ಮದುವೆ ಆಗಬೇಕಂತೆ. ಮದುವೆ ಆದರೆ ಹೊಸ ಸಂಬಂಧ ಬಂದಾಗ ಆ ಪ್ರೇಮ ಮಾತ್ರ ಆಗ ಬೇಜಾರು ಮಾಡಿಕೊಂಡು ನಿಂದ ಹೋಗೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ನೀನು ಅವನ್ನ ಮದುವೆ ಆಗು ಅಂತ ಹೇಳ್ತಾರೆ. ಅಯ್ಯೋ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಆಂಟಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಫೋನಲ್ಲಿ ಮಾತಾಡ್ತಿರ್ತಾನೆ. ಆಗ ಅದನ್ನು ಕಾವ್ಯ ಕೇಳಿಸ್ಕೊತಾ ಇರ್ತಾಳೆ. ಮನೇಲಿ ಎಲ್ಲರೂ ಮಲಗಿದ್ದಾರೆ, ಒಂದು 10 ನಿಮಿಷ ಹೊರಡ್ಬಿಡ್ತೀನಿ ಅಂತ ಹೇಳ್ತಾರೆ. ಕಾವ್ಯ ಕೇಳಿಸ್ಕೊಂಡು, ಇವರು ಡೈಲಿ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿರ್ತಾರೆ? ಯಾವುದೋ ಎಮರ್ಜೆನ್ಸಿ ಅಂತ ಹೋಗ್ತಾರಲ್ಲ, ಡೈಲಿ ಇಷ್ಟೊತ್ತಿಗೆ ಯಾವ ಎಮರ್ಜೆನ್ಸಿ ಇರುತ್ತೆ? ಏನೋ ನಡೆಸ್ತಾ ಇದ್ದಾರೆ, ಅದೇನು ಅಂತ ಕಂಡುಹಿಡಬೇಕು. ನಮ್ಮಿಂದ ಎಲ್ಲನೂ ಮುಚ್ಚಿಟ್ಟು ರಾಮ್ ಏನೋ ಮಾಡೋಕ್ಕೆ ಅಂತ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾವ್ಯ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ರೂಮ್ ಒಳಗಡೆ ಹೋಗ್ಬಿಟ್ಟು ಅವನು ಹಾಸ್ಪಿಟಲ್ ಕಿಟ್ನ ತೊಗೊಂಬರೋಕ್ಕೆ ಅಂತ ಹೋಗ್ತಾನೆ. ಯಾರು ಇಲ್ಲಿದ್ದು ನೋಡಿ ನಿಧಾನವಾಗಿ ಬರೋಕ್ಕೆ ಅಂತ ಹೋಗ್ತಾನೆ. ಅದೇ ಟೈಮ್ಗೆ ಕಾವ್ಯನೂ ಕೂಡ ನಿಧಾನವಾಗಿ ಬಂದು ಆಚೆ ಬರ್ತಾನೆ. ಅದೇ ಟೈಮ್ಗೆ ರಾಮೇಲೆ ನೋಡ್ಬಿಡ್ತಾರೋ ಅಂತ ಹಾಗೆ ಬಚ್ಚಿಟ್ಕೊಂಡಿರ್ತಾಳೆ. ರಾಮು ಹೊರಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವನ ಫೋನ್ನ ರೂಮ್ ಒಳಗಡೆ ಬಿಟ್ಟು ಬಂದಿರ್ತಾನೆ. ಆಗ ಫೋನ್ ಎಲ್ಲಿ ಅಂತ ನೋಡ್ತಿರ್ತಾನೆ, ಫೋನ್ ಇರಲ್ಲ. ಆಗ ಅಯ್ಯೋ ರೂಮಲ್ಲೇ ಬಿಟ್ಟು ಬಂದಿದ್ದೀನಲ್ವಾ, ಎಲ್ಲರೂ ಮಲಗಿದ್ದಾರೆ, ಹೇಗೋ ನಿಧಾನವಾಗಿ ಬಂದೆ, ಈಗ ಮತ್ತೆ ಹೋಗ್ಬೇಕಲ್ಲಪ್ಪ ಅಂತ ಒಳಗಡೆ ಹೋಗ್ಬಿಟ್ಟು ಫೋನ್ ತೊಗೊಬರೋಕ್ಕೆ ಅಂತ ಹೋಗ್ತಾಳೆ. ಅದೇ ಟೈಮ್ಗೆ ಕರೆಕ್ಟಾಗಿ ಕಾವ್ಯ ಬಂದ್ಬಿಟ್ಟು ಡಿಕ್ಕಿಯಲ್ಲಿ ಹಾಗೆ ಬಚ್ಚಿಕೊಂಡು ಕೂಡ್ತಾಳೆ. ನಾನು ಈ ರಾಮ್ ಮರ್ಮ ಏನು ಅಂತ ಕಂಡುಹಿಡಿಯಬೇಕು, ಇವ್ರು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ ಡಿಕ್ಕಿಯಲ್ಲಿ ಕೂತ್ಕೋತಾರೆ. ಆಗ ರಾಮ್ ಮತ್ತೆ ಫೋನ್ನ ತಗೊಂಡು ನಿಧಾನವಾಗಿ ಬಂದ್ಬಿಟ್ಟು ಯಾರಿಗೂ ಕಾಣ್ದಂಗೆ ಆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಬರ್ತಾರೆ. ಅದು ಯಾವ ಜಾಗ ಅಂದರೆ ಪ್ರೇಮ ಇರುವಂತಹ ಜಾಗಕ್ಕೆ ಬರ್ತಾರೆ. ಅದೊಂದು ಹಾಳು ಕೊಂಪೆ ಮನೆ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಬಂದು ಸುತ್ತಮುತ್ತ ಹುಡುಕ್ತಾ ಇರ್ತಾನೆ. ಯಾರು ಇದ್ದಾರಾ ಏನು ಅಂತ ಸುತ್ತ ಹಾಗೆ ನೋಡ್ತಾ ಇರ್ತಾಳೆ. ಯಾರೂ ಇಲ್ಲದು ನೋಡಿ ರಾಮ್ ನಿಧಾನವಾಗಿ ಬರ್ತಾಳೆ. ಆಗ ಕಾವ್ಯ ಆ ಡಿಕ್ಕಿಯಿಂದ ಎಳೆದು ನೋಡ್ತಿರ್ತಾನೆ. ಏನಿದು, ಇದು ಯಾವುದೋ ಹಾಳು ಬಂಗ್ಲೆ ಅಲ್ಲ, ಇಲ್ಲಿಗೆ ಬಂದಿದ್ದಾರಲ್ಲ ರಾಮ್, ಇಷ್ಟೊತ್ತಲ್ಲಿ ಇಲ್ಲಿ ಯಾವ ಪೇಷಂಟ್ ಇದ್ದಾರೆ, ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಡಿಕ್ಕಿ ಜೋರಾಗಿ ಸೌಂಡ್ ಮಾಡಿಬಿಡುತ್ತೆ. ಆಗ ಅಯ್ಯೋ ಏನೋ ಸೌಂಡ್ ಬತ್ತಲ್ಲ ಅಂತ ಹೇಳ್ಬಿಟ್ಟು ರಾಮ್ ಫುಲ್ಲು ಸುತ್ತ ಹುಡುಕ್ತಾ ಇರ್ತಾನೆ. ಆಗ ಏನೂ ಇಲ್ಲ, ಏನೋ ಸೌಂಡ್ ಇರಬೇಕು ಅಂತ ಅನ್ಕೋತಾರೆ. ಆಗ ಕಾವ್ಯ, ನಾನು ಎದ್ರುಕೊಂಡ್ರೆ ಸರಿಯಾಗಲ್ಲ, ಈ ಹಾಳು ಕಂಪೆ ಒಳಗಡೆ ನುಗ್ಲೇಬೇಕು, ಏನಿದೆ ಅಂತ ನಾನು ನೋಡಬೇಕು, ಇವನು ಏನು ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ, ಹಾಗಾಗಿ ಈ ಥರ ಸೀಕ್ರೆಟ್ನ ಮಾಡ್ತಿದ್ದಾರೆ, ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಆ ರಾಮಿಂದನೇ ಬರ್ತಾನೆ. ರಾಮ್ ಪ್ರೇಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಬಂದಿರ್ತಾನೆ. ಪ್ರೇಮ ಊಟ ಮಾಡಿದ್ಯಾ, ಮಲ್ಕೊಂಡ್ಯಾ ಅಂತ ಎಲ್ಲ ಪ್ರೇಮನ ವಿಚಾರಿಸ್ತಿರ್ತಾರೆ. ಬ್ಯಾಂಡೇಜ್ನ ತೆಗಿಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ, ರಾಣಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಬಿಸಿನೀರು ತಗೋಬಮ್ಮ ಅಂತ ಹೇಳ್ತಾರೆ. ಸರಿ ಅಣ್ಣ, ನಾನು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ವಾಣಿ ಆಚೆ ಹೋಗ್ತಾಳೆ. ಪ್ರೇಮ ತುಂಬ ನೋವಾಗ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ರಾಮ್, ಹಾಗೇನಿಲ್ಲ ಅಂತ ಹೇಳ್ತಾರೆ. ನಾನು ಬ್ಯಾಂಡೇಜ್ ಒಂದು ಚೇಂಜ್ ಮಾಡಿಬಿಡ್ತೀನಿ ಆಯಿತಾ, ಬೇಗ ಸ್ವಲ್ಪ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಡೇಜನ್ನೆಲ್ಲ ರಿಮೂವ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ವಾಣಿ ಆಚೆ ಬರೋ ಟೈಮ್ಗೆ ಕಾವ್ಯನೂ ಕೂಡ ಬರ್ತಾಳೆ. ವಾಣಿ ನೀನು ಇಲ್ಲಿ, ಅದು ಅಕ್ಕ ಅಂತ ಹೇಳ್ತಾರೆ. ಏನಿದು, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂತ ಹೇಳ್ತಾರೆ. ಈ ಆಳ್ಗಾದ ಕೊಂಪೆಲಿ ಇಲ್ಲಿ ಏನಿದೆ, ರಾಮ್ ಯಾಕೆ ಇಲ್ಲಿಗೆ ಡೈಲಿ ಇಷ್ಟೊತ್ತಿಗೆ ಬರ್ತಾರೆ, ಅದು ರಾಮಣ್ಣ ಏನು ಅಂತ ಹೇಳು, ಏನು ನಡೆಸ್ತಿದ್ದೀರಾ ಅಂತ ಹೇಳ್ತಾರೆ. ಅದು ಅಕ್ಕ ಒಳಗಡೆ ಯಾರಿದ್ದಾರೆ ಅಂತ ಹೇಳ್ತೀಯೋ ಇಲ್ವೋ, ಹೇಳಿಲ್ಲ ಅಂದರೆ ಬಿಡು ಜಾಗ, ನಾನೇ ಹೋಗಿ ನೋಡ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಬಂದು ನೋಡ್ತಾಳೆ. ರಾಮ್ ಪ್ರೇಮಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಏನೋ ತೊಗೋಬೇಕು ಅಂತ ಸ್ವಲ್ಪ ಮುಂದಕ್ಕೆ ಹೋದಾಗ ಆ ಪ್ರೇಮಂದು ಫೇಸು ರಿವೀಲ್ ಆಗುತ್ತೆ.
ಕಾವ್ಯ ಅದನ್ನು ನೋಡ್ತಾಳೆ. ಪ್ರೇಮಕ್ಕ ಬದುಕಿದೆಯಾ ಇನ್ನೂ? ನಿಜವಾಗ್ಲೂ ನೀನು ಬದುಕಿದೆಯಾ? ನಂಗೆ ನಂಬೋಕ್ಕಾಗ್ತಿಲ್ಲ. ಹೌದು ನಮ್ಮ ಪ್ರೇಮಕ್ಕನೇ. ಮತ್ತು ಅವತ್ತು ಯಾಕೆ ಸುಳ್ಳು ಹೇಳಿದರು ರಾಮ್ ಬೆಟ್ಟದ ಮೇಲಿಂದ ಬಿದ್ದರು ಅಂತ, ಇನ್ನು ಯಾವತ್ತೂ ಬರಲ್ಲ ಅಂತ ಎಲ್ಲ ಹೇಳಿದ್ರಲ್ಲ ಅಂತ ಅವಳ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಡ್ಕೊಂಡಿರುತ್ತೆ. ಹೌದು ರಾಮ್ ಅವತ್ತು ಹೇಳಿದ್ರು ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ರು, ಇನ್ನು ಯಾವತ್ತೂ ಬರಲ್ಲ ಅಂತ ಅಂದಾಗ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಹೌದು ನಿಜವಾಗ್ಲೂ ನಮ್ಮ ಪ್ರೇಮಕ್ಕನೇ ಬದುಕಿರೋದು ಅಂತ ಹೇಳ್ತಾರೆ. ಆಗ ಪ್ರೇಮಕ್ಕ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾಳೆ. ಆಗ ಪ್ರೇಮಗೂ ಸ್ವಲ್ಪ ಎಚ್ಚರ ಆಗುತ್ತೆ. ಆಗ ಇಬ್ಬರು ಕೂಡ ನೋಡಿ ನಿಜವಾಗ್ಲೂ ಶಾಕ್ ಆಗ್ಬಿಡುತ್ತೆ. ಕಾವ್ಯಂಗಂತೂ ನೋಡಿ ಅಕ್ಕ ನಿಜವಾಗ್ಲೂ ನೀನು ಬದುಕಿದ್ಯಾ? ರಾಮ್ಗೂ ಕೂಡ ತುಂಬ ಶಾಕ್ ಆಗುತ್ತೆ. ಏನಿದು ಕಾವ್ಯವರು ಹಿಂಗೆ ಹಿಂದೆನೇ ಬಂದಿದ್ದಾರಲ್ಲ ಅಂತ ಅವನಿಗೂ ಕೂಡ ಒಂದು ಕ್ಷಣ ಮಾತೇ ಬರಲ್ಲ, ಏನೂ ಬರಲ್ಲ. ಹಾಗೆ ನೋಡ್ತಾರೆ. ಅಕ್ಕ ನಿಜವಾಗ್ಲೂ ನೀನು ಬದುಕಿದ್ಯಾ? ನನಗೆ ಗೊತ್ತಿತ್ತು ಕಣೆ ನೀನು ಸತ್ತಿಲ್ಲ ಬದುಕಿದ್ಯಾ ಅಂತ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾಳೆ. ನಿಜವಾಗ್ಲೂ ಅಕ್ಕ ತಂಗಿ ಸಂಬಂಧ ದೇವ್ರು ಕೊಟ್ಟಂತಹ ವರ ಅಂತಲೇ ಹೇಳ್ಬೋದು. ಯಾರು ದೂರ ಮಾಡಿದ್ರು ಕೂಡ ಅಕ್ಕ ತಂಗಿಯರ ಯಾವತ್ತೂ ಒಂದು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಇರ್ತಾರೆ, ಬಟ್ ಆದರೂ ದೂರ ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿ ಅಂಥದ್ದಾಗಿರುತ್ತೆ. ಅಕ್ಕ ನನಗೆ ಗೊತ್ತಿತ್ತು ನೀನು ಸತ್ತೋಗಿಲ್ಲ, ಬಂದೇ ಬರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಆದರೆ ನೀನು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ. ಏನಾಯ್ತು ಅಕ್ಕ? ನೀವು ಯಾಕೆ ಇಲ್ಲಿ ಬಂದಿದ್ದೀರಾ? ಯಾರಿಗೂ ಕಾಣಿಸ್ದಂಗೆ ಯಾಕೆ ಸುಳ್ಳು ಹೇಳಿದ್ರಿ? ನೀನು ಇಲ್ಲಿದ್ದು ಒಂದೊಂದು ಕ್ಷಣನೂ ಕೂಡ ನಾನು ಅಷ್ಟು ಪರಿತಪಿಸಿದ್ದೀನಿ. ಅಡುಗೆ ಮನೆಗೆ ಹೋದ್ರು ಕೂಡ ನಿನ್ನೆ ನಗು, ಹಾಲಲ್ಲಿ ನೋಡಿದ್ರು ನಿಂದೇ ಮಾತು, ಎಲ್ಲಿದ್ರು ನೋಡಿದ್ರು ನಿನ್ನನ್ನೇ ಹುಡುಕ್ತಿದೆ ಅಕ್ಕ. ನಿಜವಾಗ್ಲೂ ನಾನು ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ಅಕ್ಕ. ದಯವಿಟ್ಟು ಇನ್ಯಾವತ್ತೂ ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ಕಣಕ್ಕ ಅಂತ ಹೇಳ್ತಾರೆ. ಅಯ್ಯೋ ಕಾವ್ಯ ಯಾಕೆ ಅಳ್ತಾ ಇದೆಯಾ? ನಾನು ಗುಂಡ್ಕೊಳ್ತಾರ, ನಾನು ಇಲ್ಲೇ ಇದ್ದೀನಿ ಆಯಿತಾ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಮತ್ತೆ ಬದುಕು ಬಂದಿದ್ದೀನಿ ಆಯಿತಾ, ಅಳಬೇಡ ಕಣೆ ಅಂತ ಹೇಳ್ತಾರೆ. ಆಯ್ತಕ್ಕ, ನೀನು ಇಲ್ಲದೆ ಮನೇಲಿ ಎಲ್ಲರೂ ಕೂಡ ಎಷ್ಟು ಸಂಕಟ ಪಡ್ತಿದ್ದಾರೆ ಗೊತ್ತಾ? ಅಮ್ಮ ಅಪ್ಪ ಅತ್ತೆ ಮನೇಲಿ ಎಲ್ಲರೂ ಕೂಡ ನೀನು ಇಲ್ಲ ಅಂತ ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ನೀನು ಯಾವಾಗ ಬರ್ತೀಯೋ ಏನೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಕ್ಕ. ನೀನು ಯಾಕೆ ಇಲ್ಲಿದೆಯಾ ರಾಮ್? ನಾವು ಎಷ್ಟೆಲ್ಲ ಬೈದರೂ ಕೂಡ ಅಂದರೂ ಕೂಡ ನೀವು ಯಾಕೆ ಒಂದು ಮಾತು ಕೂಡ ಮಾತಾಡ್ತಿಲ್ಲ? ಯಾಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ ನೀವಿಬ್ಬರು ಇಲ್ಲೇ ಇದ್ಕೊಂಡು? ಏನಾಯಿತು ನಿನಗೆ ಅವತ್ತು ಅಂತ ಹೇಳಕ್ಕ ನೀನು ಅಂತ ನಾವು ಸ್ಟಪ್ಪಲ್ಲಿ ಮಾತಾಡ್ತಿರ್ತಾರೆ. ರಾಮ್ ನೀವು ಹೇಳಿ, ಯಾಕೇನು ಮಾತಾಡ್ತಿಲ್ಲ? ಎಲ್ಲರೂ ಕೂಡ ಅಷ್ಟು ಬೈದರೂ ಕೂಡ ಇದಿರಲ್ಲ ಅಂತ ಹೇಳ್ತಾರೆ. ಹೌದು ನಾನು ಮೌನ ಆಗಿರೋದಕ್ಕೂ ಒಂದು ಕಾರಣ ಇದೆ ಕಾವ್ಯ ಅವರೇ. ನಮ್ಮ ಪ್ರೇಮಗೆ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾವು ಇದೇ ರೀತಿ ನಾಟಕ ಮಾಡೋಣ ಅಂತ ಸುಮ್ಮನದು. ಪ್ರೇಮನ ಕೊಲ್ಲಕ್ಕೆ ಅಂತ ಟ್ರೈ ಮಾಡಿದ್ರು ಚೆನ್ನಾಗಿ ಆರಾಮಾಗಿ ಇದ್ದಾರೆ. ಅವ್ರಿಗೆಲ್ಲ ಒಂದು ಗತಿನ ಕಾಣಿಸ್ಬೇಕು. ಅವಳ ಹಿಂದೆ ಯಾರು ಕೈವಾಡ ಇದೆ ಅನ್ನೋದು ನಾವು ಬಾಯಿ ಬಿಡಿಸ್ಬೇಕು. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಡ್ರಾಮಾ ಆಡಿದ್ದು. ಪ್ರೇಮನ ಬದುಕಿದ್ದಾಳೆ ಅಂತ ಗೊತ್ತಾದಾಗ ನನಗಂತೂ ಇಡೀ ಜಗತ್ತಿಗೆ ಕೂಗಿ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಅವಳನ್ನ ಸಾಯಿಸಿದಳು ಇನ್ನೂ ಬದುಕಿದ್ದಾಳೆ. ಅವಳನ್ನ ಸರಿಯಾದ ಬಟ ಕಲಿಸ್ಬೇಕು. ಪ್ರೇಮ ಒಂದೊಂದು ಕ್ಷಣ ಹತ್ತಿರೋದನ್ನ ವಸೂಲಿ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಈ ನಾಟಕನ ಆಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಹೌದು ಅಷ್ಟಕ್ಕೂ ಯಾರು ಪ್ರೇಮಕ್ಕನ ಸಾಯಿಸೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು ಹೇಳಿ ಅಂತ ಹೇಳ್ತಾರೆ. ಅದು ಬೇರೆ ಯಾರೂ ಅಲ್ಲ, ಸ್ನೇಹ ಅಂತ ಹೇಳ್ತಾರೆ. ಏನು ಸ್ನೇಹನ? ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ ಕಾವ್ಯ ಹೆಲ್ಪ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಾವ್ಯ ಅಂತ ಹೇಳ್ತಾರೆ. ಕಾವ್ಯ ಅದಕ್ಕೆ ಇದೆಲ್ಲ ಒಂದು ಫಾರ್ಮಾಲಿಟೀಸು, ಯಾರೇ ಕಷ್ಟದಲ್ಲಿದ್ದರೂ ಕೂಡ ನಾನು ಅವರಿಗೆ ಹೆಲ್ಪ್ ಮಾಡ್ತಿದ್ದೆ. ಇಲ್ಲ ಕಾವ್ಯ ನೀನು ತುಂಬ ಬದಲಾಗಿದ್ಯಾ, ಎಲ್ಲರ ಎದುರುಗಡೆ ನನ್ನ ಗಂಡ ಅಂತ ನೀನು ಎಷ್ಟು ಒತ್ತಿ ಹೇಳಿದ್ಯಾ ಅನ್ನೋದು ನನಗಿನ್ನೂ ಕಿವಿಲಿ ಕುಯ್ ಅಂತಿದೆ ಆಯಿತಾ ಅಂತ ಹೇಳ್ತಾರೆ. ಇದೆಲ್ಲ ಏನು ಬೇಡ, ನಿನ್ನನ್ನು ಯಾರು ಸಾಯಿಸಾಕ್ಬಿಟ್ಟಿದ್ರು ಅವ್ರ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ನನಗೆ ಈ ಆಪಾದನೆ ಬರೋಕ್ಕೆ ಯಾರು ಅಂತ ಚೆನ್ನಾಗಿ ಗೊತ್ತು ಕಾವ್ಯ, ಅಂದರೆ ನೀನು ನಂಬಲ್ಲ ಹೇಳಿದ್ರೆ ಅಂತ ಹೇಳ್ತಾರೆ. ಯಾರು ಹೇಳು ಅಂತ ಹೇಳ್ತಾರೆ. ಭರತ್ ಅಂತ ಹೇಳ್ತಾನೆ. ನೋಡು ಮತ್ತೆ ಭರತ್ ಮೇಲೆ ಏನೇನೋ ಹೇಳ್ಬೇಡ, ನೋಡು ಇರೋದನ್ನೇ ನಾನು ಹೇಳ್ತಿರೋದು. ನಾನು ಯಾವತ್ತೂ ಕೂಡ ನಿನಗೆ ಸುಳ್ಳು ಹೇಳಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ನೀನು ಸ್ವಲ್ಪ ನಾನು ಹೇಳೋ ವಿಷಯನ ಸ್ವಲ್ಪ ನಂಬು, ಆಳವಾಗಿ ಅದರೊಳಗಡೆ ನಿಂತು ಯಾರು ಒಳ್ಳೆಯವರು ಯಾರು ಕೆಟ್ಟರು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸು, ಹಾಗೆ ನಿನಗೆ ಗೊತ್ತಾಗುತ್ತೆ ಅಂತ ಅವನಿಗೆ ಹೇಳ್ತಾಳೆ. ಇದು ಇವತ್ತಿನ ಸ್ಟೋರಿ.